ನಿಮ್ಮ ಮುಗಿಯದ ಅಭಿಯಾನ. ಒಂದು ಬ್ಯೂಟಿಫುಲ್ ಆದಂತ ಲೇಡಿ ಇದ್ದಾರೆ, ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಎಲ್ರಿಗೂ ಶುಭೋದಯ. ನನಗೆ ಚೆನ್ನಾಗಿ ಗೊತ್ತು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿರುತ್ತೆ ಅಂತ. ಹೋಗ್ಲಿ ಬಿಡಿ, ಏನ್ ಮಾಡೋದು. ಇವತ್ತು ಬೆಳಿಗ್ಗೆ ಎದ್ದು ನಾವು ಬೇಗ ರೆಡಿಯಾಗಿ ಹೋಗಿದ್ದು. ಜನ ನೋಡಿದ್ರೆ ನೀವೆಲ್ಲಾದ್ರೂ ಗೆಸ್ ಮಾಡಿರ್ತೀರಾ ನಾವ್ ಎಲ್ಲಿಗೆ ಹೋಗಿದ್ವಿ ಅಂತ. ಥಿಯೇಟರ್ ಮುಂದೆ ಜನ ನೋಡ್ರಿ, ನಮ್ ಕನ್ನಡ ಸಿನಿಮಾಗೆ ಇಷ್ಟೊಂದು ಕ್ರೌಡ್ ಆಗೋದ್ ನೋಡಿದ್ರೆ ಮನ್ಸು ಹಂಗೆ ಖುಷಿನಲ್ಲಿ ತುಂಬಿ ತುಳುಕುತ್ತೆ. ಚಿತ್ರಮಂದಿರ ತುಂಬಿದೆ. ಓ ಮರೆತೇ ಹೋದೆನು ವೆಲ್ಕಮ್ ಮಾಡೋದು. ಒಂದ್ ನಿಮಿಷ. ಹಾಯ್ ಹಲೋ ಅಂಡ್ ನಮಸ್ಕಾರ, ನಾನು ನಿಮ್ಮ ಅಭಿಮಾನಿ. ಇದು ನಿಮ್ಮ ಮುಗಿಯದ ಅಭಿಯಾನ. ಪ್ಯಾನ್ ಇಂಡಿಯಾ ಮಹಾ ಮೂವಿ ಆದಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಇದೊಂದು ದಂತಕತೆ. ಇದೇ ನಮ್ಮ ಮೂಲ ಮಗ. ಇದು ಬರೀ ಕತೆ ಮಾತ್ರ ಅಲ್ಲ, ನಮ್ಮ ಹೆಮ್ಮೆಯ ಕತೆ. ಬನ್ನಿ ಫಿಲಂ ನೋಡಕ್ಕಿಂತ ಮುಂಚೆ ಜನ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಕೇಳೋಣ. ಬನ್ನಿ, ಇವಾಗ ನಮ್ ಜೊತೆ ಒಂದು ಬ್ಯೂಟಿಫುಲ್ ಆದಂತ ಲೇಡಿ ಇದ್ದಾರೆ, ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತ ನೋಡೋಣ. ಹೇಳಿ ಮೇಡಮ್. ಫಸ್ಟ್ ಬಂತಲ್ವಾ, ಅದು ತುಂಬಾ ಚೆನ್ನಾಗಿತ್ತು ಫಿಲಿಮು. ಇದು ಚೆನ್ನಾಗಿದೆ ಅನ್ನೋ ಒಂದು ಹೋಪಿಂದ ನಾವು ಖುಷಿಯಿಂದ ಬಂದಿದ್ದೀವಿ. ರಿಷಬ್ ಶೆಟ್ಟಿ ನಮ್ಗೆ ಫೇವ್ರೆಟ್ ಹೀರೋ ಇರೋದ್ರಿಂದ ಅವ್ರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ಖುಷಿಗೋಸ್ಕರ ಬಂದಿದ್ದೀವಿ. ಬನ್ನಿ, ಈಗ ಮತ್ತೊಬ್ರು ನಮ್ ಜೊತೆ ಇದ್ದಾರೆ. ಲೇಡೀಸ್ ಪವರ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೇಕಲ್ವಾ. ಇವಾಗ ಕಾಂತಾರ ಮೂವಿ ನೋಡಕ್ಕೆ ಜನ ಜಾಸ್ತಿ ಲೇಡೀಸ್ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಕಾಂತಾರ 1 ಆಕ್ಚುಲಿ ತುಂಬಾ ಸೆನ್ಸೇಷನ್ ಮಾಡಿದೆ. ಮೇ ಬಿ ಕಾಂತಾರ ದಿಸ್ ದ ಪ್ರೀ ಹೌ ಇಟ್ ವಾಸ್ ಮೇಡ್ ಅಲ್ಲ, ಇದು ದ ಲೆಜೆಂಡ್ ಅನ್ನೋ ಮೂವಿ ಪ್ರಾಬಬ್ಲಿ ಇದೊಂದು ಮಾರ್ಕ್ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಂತೀವಿ. ರಿಷಬ್ ಶೆಟ್ಟಿ ದ ಅಪ್ಕಮಿಂಗ್ ಹೀರೋಯಿನ್ ಆಕ್ಚುಲಿ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ನೋಡೋಣ, ಲಾಟ್ ಆಫ್ ಹೋಪ್ ಇದೆ ಅಂಡ್ ಆಲ್ರೆಡಿ ತುಂಬಾ ರಿವ್ಯೂಸ್ ಬಂದಿದೆ ಮೂವಿ ಚೆನ್ನಾಗಿದೆ ಅಂತ. ಗುಡ್ ಲಕ್ ಫಾರ್ ದ ಮೂವಿ, ಗುಡ್ ಲಕ್ ಫಾರ್ ದ ಇಂಡಸ್ಟ್ರಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ನಮ್ಮ ಕನ್ನಡ ಚಿತ್ರಗಳು ಎಷ್ಟು ನಿರೀಕ್ಷೆ ಮೂಡಿಸಿದಾವೆ ಅಂತ. ಇದೇ ತರ ಇನ್ನು ಹೆಚ್ಚು ಚಿತ್ರಗಳು ನಮ್ಮ ಕನ್ನಡದಲ್ಲಿ ಬರಲಿ, ಥಿಯೇಟರ್ಸ್ ಯಾವಾಗೂ ತುಂಬೇ ಇರಲಿ ಅಂತ ಆಶಯಿಸೋಣ. ಬನ್ನಿ, ಈಗ ಎಲ್ಲರೂ ಬಹು ನಿರೀಕ್ಷತೆಯಿಂದ ಕಾಯ್ತಾ ಇರೋ ಮೂವಿಗೆ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗೋಗಿ ನೋಡ್ಕೊಂಡು ಬಂದು ಹೆಂಗಿದೆ ಏನೇನಿದೆ ಅಂತ ಮಾತಾಡೋಣ. ಥಿಯೇಟರ್ ಅಲ್ಲಿ ಏನೇ ಹೇಳಿ, ನಮ್ಮ ಕನ್ನಡ ಸಿನಿಮಾಗೆ ಇಷ್ಟೊಂದು ಜನ ತುಂಬಿರೋದು ನೋಡಿದ್ರೇನೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಒಳ್ಳೆ ಕತೆ ಕೊಟ್ರೆ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ಬನ್ನಿ, ಫಿಲಂ ಹೆಂಗಿತ್ತು ಅಂತ ಕೇಳೋಣ ಇವಾಗ. ತುಂಬಾ ಚೆನ್ನಾಗಿತ್ತು, ಗೂಸ್ ಬಂಪ್ಸ್ ಬಂತು. ಇಷ್ಟ ಆಯ್ತಾ? ಯಾ, ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಹೆಂಗಿತ್ತು? ತುಂಬಾ ಚೆನ್ನಾಗಿದೆ. ಅದಕ್ ಫಸ್ಟ್ಗೂ ಮತ್ತೆ ಸೆಕೆಂಡ್ಗೂ ಲಿಂಕ್ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಮಾರ್ವೆಲಸ್ ಆಕ್ಟಿಂಗ್ ರಿಷಬ್ ಶೆಟ್ಟಿ. ವೇಟಿಂಗ್ ಫಾರ್ ಪಾರ್ಟ್ 2. ಓಕೆ, ಥ್ಯಾಂಕ್ ಯು. ಏನ್ ಅನ್ನಿಸ್ತು ನೋಡಿ? ಎಲ್ಲ ರೋಮಾಂಚ ಆಕ್ಟಿಂಗ್ ಹೆಂಗಿತ್ತು ಅವ್ರದ್ದು? ನಿಮ್ಗೇನ್ ಅನ್ನಿಸ್ತು? ತುಂಬಾ ಚೆನ್ನಾಗಿ ಮಾಡೋರು ರಿಷಬ್ ಅವರು. ತುಂಬಾ ಇಷ್ಟ ಆಯ್ತು. ಹೆಂಗಿತ್ತು ಸರ್? ಚೆನ್ನಾಗಿದೆ. ಹೆಂಗಿತ್ತು ಪುಟ್ಟ? ಇಷ್ಟ ಆಯ್ತಾ? ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಹೆಂಗಿತ್ತು? ಸೂಪರ್, ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಮೂವಿ ಹೆಂಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಅವ್ರ ಆಕ್ಟಿಂಗ್ ಹೆಂಗಿತ್ತು? ಸೈ ಮೂವಿ ಹೆಂಗಿತ್ತು ಸರ್? ಸೂಪರ್ ಚೆನ್ನಾಗಿತ್ತಾ? ಸೂಪರ್ ಸೂಪರ್ ಫಿಲಂ ನೋಡಿ ಏನ್ ಅನ್ನಿಸ್ತು? ಆಕ್ಟಿಂಗ್ ರಿಷಬ್ ಶೆಟ್ಟಿ ಸೂಪರ್. ಏನಿದು ನಿಮ್ದು KGF ಗಿಂತ ಮೇಲ್ಗಡೆ ಹೋಗುತ್ತೆ 100%. ಹೌದಾ? ಹಿಂದಿ ಫಿಲ್ಮ್ಸು ಯಾವ ಫಿಲ್ಮ್ ಬಂದ್ರು ಕೂಡ ಇಂಗ್ಲಿಷಿಗೆ ತಲೆ ಹೊಡೆಯೋಂಗಿದೆ ಫಿಲ್ಮ್. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೇಡಮ್. ವೈಭವೀಕರಿಸಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್. ವೈಭವೀಕರಣದಿಂದ ನಿರ್ಮಾಣ ಮಾಡಿದ್ದಾರೆ. ಮೇಡಮ್, ಮೂವಿ ಹೆಂಗಿತ್ತು ಮೇಡಮ್? ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಓಕೆ, ಥ್ಯಾಂಕ್ ಯು. ಏನ್ ಅನ್ನಿಸ್ತು ನೋಡಿ ನಿಮ್ಗೆ? ತುಂಬಾ ಚೆನ್ನಾಗಿದೆ ಮೂವಿ. ತೆಗ್ದಿರೋ ಸೀಕ್ವೆನ್ಸ್ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ದೇವ್ರದ್ದು ಬರುತ್ತಲ್ಲ, ಅದು ತುಂಬಾ ನೋಡಕ್ಕೆ ಒಂಥರ ಆಶ್ಚರ್ಯ ತರ ಇದೆ. ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅವರು ಫಸ್ಟ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇದ್ರಲ್ಲಿ ಮೂವಿ ಫುಲ್ ಚೆನ್ನಾಗಿದೆ. ಆಕ್ಟಿಂಗ್ ಸಖತ್ತಾಗಿದೆ, ಮತ್ತೆ ಹೀರೋಯಿನ್ ಚೆನ್ನಾಗಿದೆ. ನಮ್ಮ ಈ ಕನ್ನಡ ಮೂವಿ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ?
ಒಂಥರ ಖುಷಿ ಆಗ್ತಿದೆ. ಮತ್ತೆ ರಿಷಬ್ ಶೆಟ್ಟಿ ಆಕ್ಟಿಂಗು ಮತ್ತೆ ಆ ದೇವ್ರು ಬರೋದು ಅವ್ರು ಕೂಗೋದು ಅದೆಲ್ಲ ತುಂಬಾ ಚೆನ್ನಾಗಿದೆ. ಪುಟ ನಿನ್ಗೆ ನಿನ್ಗೆ ರಿಷಬ್ ಶೆಟ್ಟಿ ಅವ್ರನ್ನ ನೋಡಿ ಏನ್ ಅನ್ನಿಸ್ತು? ಹೀರೋ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? Okay. ಚಿನ್ನ ನಿನ್ಗೇನ್ ಅನ್ನಿಸ್ತು? ಚೆನ್ನಾಗಿದೆ. ನಿನ್ಗೆ ಫಿಲಮ್ ಅಲ್ಲಿ ಏನ್ ಇಷ್ಟ ಆಯ್ತು? ದೇವ್ರು ಬರೋದು ದೇವ್ರ ಬರೋದು ಇಷ್ಟ ಆಯ್ತಾ? ನಿನ್ನ ಹೆಸರು? ಪ್ರತೀಕ್ಷಾ. ನಿನ್ನ ಹೆಸರು ದೇವ್ರ ತಾನೇ ಇದೆ ಬಿಡು. ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆ ತರ ಇದೆ ಮೂವಿ. ರಿಷಬ್ ಶೆಟ್ಟಿ ಇದು ಆಕ್ಟಿಂಗ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಸರ್ ಇವಾಗ ಎಷ್ಟೊಂದ್ ಜನ ಹೇಳ್ತಾ ಇದಾರೆ ಕನ್ನಡ ಮೂವಿ ಎಲ್ಲ ಪ್ಯಾನ್ ಇಂಡಿಯಾ ಆಗಕ್ಕಾಗಲ್ಲ ಅಂತ ಎಲ್ಲ. ಇವಾಗ ಅವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ನಮ್ ಕನ್ನಡದಲ್ಲೂ ಒಳ್ಳೆ ಫಿಲಮ್ಗಳು ಬರ್ತಾ ಇದೆ. ವರ್ಲ್ಡ್ ವೈಡ್ ನೋಡೋ ತರ ಫಿಲಮ್ ಮಾಡಿದ್ದಾರೆ. ಮತ್ತೆ ನಿಜವಾಗ್ಲೂ ಇದೆ ಒಂಥರ ಹಾಲಿವುಡ್ ಮೀರಿಸಬಹುದು ಆ ಲೆವೆಲ್ ಫಿಲಮ್ ತೆಗಿತಾ ಇದ್ದಾರೆ. ಕತೆ ಇಟ್ಕೊಂಡು ನಮ್ಮ ಕನ್ನಡ ಸಂಸ್ಕೃತಿಯನ್ನು ತುಂಬಾ ಚೆನ್ನಾಗಿ ಅನಾವರಣ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ ಅಲ್ಲೇ ನೋಡಿ. ಅದೊಂದು ನಾನಂತೂ ತುಂಬಾ ಇದ್ ಮಾಡ್ತೀನಿ. ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಥ್ಯಾಂಕ್ ಯು ಸರ್. ಏನ್ ಹೇಳ್ತಿದ್ದ ಮೇಡಮ್ ಮೂವಿ ಬಗ್ಗೆ? ನಿಮ್ಗೆ ಯಾವ scene ತುಂಬಾ ಇಷ್ಟ ಆಯ್ತು? ದೇವ್ರದ್ದು ಸೀನ್ಗಳು ದೇವ್ರ ಸೀನ್ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಟಿಂಗು ತುಂಬಾ ಇಷ್ಟ. ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಇವಾಗಿನ ಕಾಲದವರಿಗೆ ಇದು ಪ್ರೇರಣೆ ಆಗುತ್ತೆ. ದೇವ್ರ ಮೇಲೆ ಭಕ್ತಿ ಬರುತ್ತೆ. ದೇವ್ರನ್ನ ಮರೀತಾ ಇದೆ, ಅದು ಮುಂದಕ್ಕೆ ಶಕ್ತಿ ಭಕ್ತಿ ಬರೋದಕ್ಕೆ ಒಂದು ದಾರಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಲೈಕ್ ಈಗಿನ ಕಾಲದಲ್ಲೆಲ್ಲ ಮಕ್ಕಳು ಅವೆಂಜರ್ಸ್ ಅದು ಇದು ಅಂತ ಎಲ್ಲ ಬೇರೆ ಬೇರೆ ಮೂವಿಗೆ ಹೋಗ್ತಾರೆ. ಬಟ್ ಈ ತರ ಮೂವಿಯಿಂದ ಅವ್ರಿಗಿನ್ನೂ ನಮ್ ಬಗ್ಗೆ ನಮ್ ಕಲ್ಚರ್ ಬಗ್ಗೆ ಇನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಎಷ್ಟೊಂದ್ ಜನ ಹೇಳ್ತಾ ಇದ್ದಾರೆ ಇವಾಗ ಬೇರೆ ಭಾಷೆಗಿಂತ ನಮ್ಮ ಕನ್ನಡ ಭಾಷೆನಲ್ಲಿ ತುಂಬಾ ಒಳ್ಳೊಳ್ಳೆ ಫಿಲಂ ಬರ್ತಾ ಇದೆ ಅಂತ. ನೀವೇನ್ ಇಷ್ಟಪಡ್ತೀರಾ? ಎಲ್ಲ ಭಾಷೆಲೂ ಚೆನ್ನಾಗಿ ಬರ್ತಿದೆ. ಬಟ್ ಇದು ಒಂಥರ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಕಾಂತಾರ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್. ವರ್ಣನೆ ಹೇಳೋದಿಕ್ಕಾಗಲ್ಲ. ಮಾಡ್ಕೊಳ್ಳೋದು ಆ ತರ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಎಕ್ಸ್ಟ್ರಾರ್ಡಿನರಿ ಸೂಪರ್ ಆಕ್ಟಿಂಗ್. ಐ ಲವ್ ಇಟ್. ನೆಕ್ಸ್ಟ್ ಕಾಂತಾರ 3ಗೆ ಕಾಯ್ತಾ ಇದ್ದೀರಾ? ಆಫ್ ಕೋರ್ಸ್ ಐ ಆಮ್ ವೇಟಿಂಗ್ ಇಟ್. ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀರಲ್ಲ, ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡೋದಿನ ತನಕ ಎಲ್ಲಾರು ಕಾಂತಾರ ಮೂವಿನ ತುಂಬಾ ಅಚ್ಚುಕಟ್ಟಾಗಿ ಮನ್ಸಲ್ಲಿ ಅಪ್ಕೊಂಡು ತುಂಬಾ ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದಾರೆ. ಸೊ ಮೂವಿ ನೋಡಾಯ್ತು, ದಂತಕತೆ ತಿಳಿದಾಯ್ತು, ಕಾಂತಾರದ ಸುತ್ತ ಏನಿದೆ ರಹಸ್ಯ ಅಂತ ಎಲ್ಲರಿಗೂ ಗೊತ್ತಾಯ್ತು. ಆಕ್ಟಿಂಗ್ ಅಂತೂ ಸಖತ್ತಾಗಿದೆ. ಪ್ರೇಕ್ಷಕ ಮಹಾಪ್ರಭುಗಳು ಮೆಚ್ಚಾಗಿದೆ. ಸೊ ಇನ್ಯಾಕ್ ತಡ, ನೀವು ಬಂದು ಥಿಯೇಟರ್ ಅಲ್ಲಿ ಫಿಲಂ ನೋಡಿ. ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಫಿಲಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಮೂವಿ ನೋಡ್ಕೊಂಡು ಮನೆಗೆ ಹೊರಟ್ವಿ. ಅಲ್ಲಿ ನಮ್ಮ ಅಣ್ಣನ ರಿವ್ಯೂ ಕೇಳಿದೆ ನೋಡಿ. ಹಲೋ, ಹೆಂಗಿತ್ತು ಕಾಂತಾರ ಮೂವಿ? ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು. ಒಳ್ಳೆ ಚಿತ್ರಕಥೆ ಬರೆದಿದ್ದಾರೆ ನಮ್ಮ ರಿಷಬ್. ಮತ್ತೆ ಒಳ್ಳೆ ಸ್ಕ್ರೀನ್ ಪ್ಲೇ, ಎಲ್ಲ ಶೂಟಿಂಗ್ ತೆಗೆದಿರೋಂಥ ಒಂದು ಪ್ಲೇಸಸ್ ಇರ್ಬೋದು. ಕಣ್ಣಿಗೆ ಹಾಗೆ ಕಟ್ಟದಂಗೆ ಇದೆ ಆ ಚಿತ್ರ. ಹೊರಗೆ ಬಂದ್ಮೇಲೂ ನಮ್ಗೆ ಅದೇ ಸ್ಟೋರಿ ತಲೆನಲ್ಲಿ ಹಾಗೆ ಓಡ್ತಾನೆ ಇದೆ. ಮತ್ತು ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಚಿತ್ರಗಳು ಇತ್ತೀಚೆಗೆ ಬರ್ತಾ ಇರೋದು ನಮಗೆ ಎಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಎಲ್ಲರೂ ದಯವಿಟ್ಟು ಈ ಫಿಲಮ್ನ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು, ಚಿತ್ರಮಂದಿರದಲ್ಲಿ. ನಾನು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಥಿಯೇಟರ್ಸ್ ತುಂಬಿರುವಂಥ ಚಿತ್ರಗಳು ತುಂಬ ಕಡಿಮೆ. ಈ ಥರ ಚಿತ್ರ ಕನ್ನಡದಲ್ಲಿ ಬರ್ತಾ ಇರಬೇಕು. ಮತ್ತು ಈಗ ಬಂದಿದೆ. ಎಲ್ಲರೂ ನಾವು ಸಪೋರ್ಟ್ ಮಾಡಿದ್ರೇ ಅವ್ರ ಮುಂದೆ ತೆಗಿಯೋಕ್ಕೆ ಸಾಧ್ಯ. ಎಲ್ಲರೂ ಬಂದು ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ ಕನ್ನಡ ಬೆಳೆಸೋಣ. ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಆ ತರ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್. ಇದೆಲ್ಲ ನೋಡಿದ್ಮೇಲೆ ಅನ್ಸಿದ್ದು ಕಾಂತಾರ ಗೆದ್ದಿದೆ ಪ್ರೇಕ್ಷಕರ ಮನಸ್ಸನ್ನ. ಕಾಂತಾರ ಒಂದು ಕತೆ ಮಾತ್ರ ಅಲ್ಲ, ಅದೊಂದು ದಂತಕತೆ. ಇದು ನಮ್ಮ ಕತೆ. ಫ್ಯಾಮಿಲಿ ಸಮೇತ ಹೋಗಿ ಚಿತ್ರಮಂದಿರದಲ್ಲಿ ಫಿಲಂ ನೋಡಿ. ಸದಾ ನಗ್ತಾ ಇದೆ, ಖುಷಿಯಾಗಿದೆ. ಮತ್ತೆ ಸಿಗೋಣ. ಇದು ನಿಮ್ಮ ಮುಗಿಯದ ಅಭಿಯಾನ. ಥ್ಯಾಂಕ್ ಯು, ಧನ್ಯವಾದ. ಸುನೇದು ಎದೆಗೂಡಿನ ಕಾಜಾನವೇ ಒಲವೇ ಗುಟುಕು ನಿನಗೆ. ಮುದ್ದು ಮನಸ್ಸೇ ಪೆತ್ತು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ.